ನಮಸ್ಕಾರ. ತಿರುವನೂರು ಸಿದ್ಧಾರೂಢ ಹೇಳಿದ ತಕ್ಷಣನೇ ದರ್ಶನ್ ಅವರ ಸಹಕೈದಿ ಅಲ್ವಾ, ದರ್ಶನ್ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟಂತ ಗುರುಗಳಲ್ವಾ, ದರ್ಶನ್ ಅವರ ದೊಡ್ಡ ಅಭಿಮಾನಿ. ಜೈಲಿನಲ್ಲಿ ಎಂತೆಂಥ ವಿ.ಐ.ಪಿಗಳು ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ. ಜೊತೆಗೆ ಎಂತೆಂಥ ಕಲಾವಿದರು ಕೂಡ, ಸೆಲೆಬ್ರಿಟಿಗಳು ಹೋದ್ರು ಕೂಡ ಜೈಲ್ ಅಧಿಕಾರಿಗಳು ಬಿಡ್ಲಿಲ್ಲ. ಆದ್ರೆ ಈ ತಿರುವನೂರು ಸಿದ್ಧಾರೂಢ ಇದಾರಲ್ಲ, ಅವ್ರು ಹೋಗಿ ನೋಡ್ಕೊಂಡ್ ಬಂದ್ರಂತೆ ಅನ್ನೋ ರೀತಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಈ ಪುಂಗಿದಾಸ ಬಿಟ್ಟಿರೋದೆಲ್ಲ ದೊಡ್ಡ ಒಂದು ಕತೆ ಕಟ್ಟಿದಾನೆ, ದೊಡ್ಡ ಸುಳ್ಳುಗಾರ ಇವನು ಅನ್ನೋದು ಬಯಲಾಗ್ತಾ ಇದೆ. ಹೇಗಪ್ಪ ಬಯಲಾಗ್ತಿದೆ ಅಂದ್ರೆ, ಮೇಲಧಿಕಾರಿಗಳು ಜೈಲಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಈ ಅಪ್ಪ ಏನು ಹೊರಗಡೆ ಬಂದ ತಕ್ಷಣನೇ ಏನು ಮಾಧ್ಯಮಗಳಲ್ಲಿ ಕೂತಿ ಪುಂಗಿ ಬಿಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದ್ದಾರೆ. ಏನ್ರಿ, ನೀವು ನಿಜವಾಗ್ಲೂ ದರ್ಶನ್ ಅವ್ರನ್ನ ಭೇಟಿಯಾಗಕ್ಕೆ ಈ ಕೈದಿಗೆ ಅವಕಾಶ ಮಾಡಿಕೊಟ್ಟಿದ್ರಾ ಅಂತ ಹೇಳಿ ಒಂದು ನೋಟಿಸ್ ಮುಖಾಂತರ ಕೇಳಿದ್ದಾರೆ. ಅದಕ್ಕೆ ಜೈಲಧಿಕಾರಿಗಳು ಕಡಾಖಂಡಿತವಾಗಿ ಇಲ್ಲ, ಯಾವುದೇ ಕಾರಣಕ್ಕೂ ಈ ಕೈದಿಯನ್ನ ನಾವು ದರ್ಶನ್ ಅವರ ಬಳಿ ಬಿಟ್ಟಿಲ್ಲ. ಜೊತೆಗೆ ಈ ಅಪ್ಪ ಬಂದಿದ್ದು ಬಳ್ಳಾರಿ ಜೈಲಿಂದ ವರ್ಗಾವಣೆಯಾಗಿ 8ನೇ ತಾರೀಕಿಗೆ ಬಂದಂತ ವ್ಯಕ್ತಿ 9ನೇ ತಾರೀಕಿಗೆ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಿ ಹೋಗಿದ್ದಾರೆ ಹೊರತು ಯಾವುದೇ ವಿ.ಐ.ಪಿಗಳನ್ನಾಗ್ಲಿ ಅಥವಾ ದರ್ಶನ್ ಅವ್ರನ್ನಾಗ್ಲಿ ಭೇಟಿ ಮಾಡಿಲ್ಲ ಅಂತೇಳಿ ಒಂದು ರಿಪ್ಲೈಯನ್ನ ಕೊಟ್ಟಿದೆ ಅನ್ನೋದು ಇವತ್ತು ಸುದ್ದಿ ಆಗ್ತಾ ಇದೆ. ಅಂದ್ರೆ ಎಷ್ಟ್ರ ಮಟ್ಟಿಗೆ ಬಕ್ರ ಮಾಡಿದ್ದ ಅಂದ್ರೆ, ಯಪ್ಪ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಈ ಅಪ್ಪ ಬಕ್ರ ಮಾಡಿದ್ದ ಸರಿ, ಮಾಧ್ಯಮಗಳಲ್ಲಿ ಕೂತಿರ್ತಕ್ಕಂಥವ್ರು ಅನ್ಎಜುಕೇಟೆಡ್ಗಳ ಅಂತ ನನಗೆ ಅರ್ಥ ಆಗ್ತಾ ಇದೆ. ಈ ಅಪ್ಪ ಕಟ್ಟುತ್ತಿದ್ದ ಕಥೆಗಳನ್ನ, ಈ ಅಪ್ಪ ಹೇಳ್ತಿದ್ದ ರೀತಿ ನೀತಿಗಳಲ್ಲಿ ಎಲ್ಲೂ ಅನುಮಾನ ಆಗ್ಲಿಲ್ವಾ? ಗಂಟೆಗಟ್ಟಲೆ ಕೂರ್ಸ್ಕೊಂಡು ಮಾಧ್ಯಮಗಳಲ್ಲಿ ಇಂಟರ್ವ್ಯೂ ಮಾಡೋದ್ರಲ್ಲ, ಹೇಗಿರುತ್ತೆ ಜೈಲು, ಹೇಗೆ, ಅದೇ ಆಗಿದ್ರು ದರ್ಶನ್ ಅವ್ರು ಏನ್ ತಿಂತಾ ಇದ್ರು, ಏನ್ ಮಾಡ್ತಾ ಇದ್ರು, ಯಾವ ರೀತಿ ಧ್ಯಾನ ಹೇಳ್ಕೊಟ್ರಿ ಅಂತೇಳಿ ಪ್ರಶ್ನೆಗಳನ್ನ ಮಾಡ್ಕೊಂಡು ಕೂತ್ಕೊಬೇಕಾದ್ರೆ ಅರ್ಥ ಆಗಿರ್ಲಿಲ್ವಾ? ಒಬ್ಬ ಕೈದಿಯನ್ನ ವಿಚಾರಣಾ ಕೈದಿಗಳ ಹತ್ರ ಬಿಡ್ತಾರ, ಅವಕಾಶಗಳು ಮಾಡ್ಕೊಡ್ತಾರ ಇಲ್ವಾ? ಈ ಸಣ್ಣ ಎಳೆ ಅರ್ಥ ಆಗ್ಲಿಲ್ವಾ ಮಾಧ್ಯಮಗಳಿಗೆ? ಕೂರ್ಸ್ಕೊಂಡು ಪುಂಗಿ ಬಿಡ್ಬೇಕಾದ್ರೆ ಎಲ್ಲ ಕೂರ್ಸ್ಕೊಂಡು ಜೈಕಾರ ಹಾಕೊಂಡು ಆ ಅಪ್ಪನ ಪ್ರಶ್ನೆಗಳು ಕೇಳ್ಕೊಂಡು ನಿಮ್ಮ ವ್ಯೂಸ್ಗೋಸ್ಕರ, ನಿಮ್ TRPಗೋಸ್ಕರ ಕೂರ್ಸ್ಕೊಂಡು ಪ್ರಶ್ನೆಗಳನ್ನ ಕೇಳಿದ್ರಿ. ಆದ್ರೆ ಈಗ ಅದೇ ಮಾಧ್ಯಮಗಳು ಇವನೊಬ್ಬ ಸುಳ್ಳ ಸಿದ್ಧಾರೂಢ ಅಂತೇಳಿ ಪ್ರಚಾರ ಮಾಡ್ತಾರೆ, ಸುದ್ದಿಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಚೆನ್ನಾಗಿದ್ದಾಗ ಅವ್ರಿಗೆ TRP ಬೇಕು ಅಂದಾಗ ಹೇಳ್ಕೊಳ್ಳೋದು, ಇಲ್ಲದ ಬಿಟ್ಕೊಳ್ಳೋದು. ಅಯ್ಯಪ್ಪ ಬಂದೇನು ಇವ್ರ ಮಾಧ್ಯಮಗಳಲ್ಲಿ ಬಂದು ನಾವು ಕೊಡ್ತೀವಿ, ಇಂಟರ್ವ್ಯೂ ಕೊಡ್ತೀವಿ ಅಂತ ಹೇಳಿರಲಿಲ್ಲ. ಈ ಮಾಧ್ಯಮಗಳೇ ಮುಗಿಬಿದ್ದು ಅಯ್ಯಪ್ಪನ ಕರ್ಕೊಂಡು ಸ್ಟುಡಿಯೋದಲ್ಲಿ ಕೂರ್ಸ್ಕೊಳ್ಳೋದಂತೆ, ಇನ್ನೊಂದು ಎಲ್ಲೋ ಪಾರ್ಕಲ್ಲಿ ಕೂತ್ಕೊಂಡು ಇಂಟರ್ವ್ಯೂಗಳು ಮಾಡೋದಂತೆ. ಈ ರೀತಿ ಮಾಡ್ಕೊಂಡು ಅಯ್ಯಪ್ಪನಿಗೆ ಪ್ರಚಾರ ಕೊಟ್ಟರು, ಜನಗಳಿಗೆ ಕಿವಿ ಉಡಕ್. ಈ ಅಪ್ಪ ಬಂದು ಮಾಧ್ಯಮಗಳ ಕಿವಿಗೆ ಹೂವು ಇಟ್ರೆ, ಮಾಧ್ಯಮಗಳು ಜನಗಳ ಕಿವಿಗೆ ಹೂವು ಇಡಂತ ಕೆಲಸಗಳನ್ನ ಮಾಡಿದ್ರು. ಈ ಅಪ್ಪನ ಕೂರ್ಸ್ಕೊಂಡು ಜೈಲಲ್ಲಿ ಅಷ್ಟು ಕಠೋರವಾಗಿ ನಡ್ಕೋತಾರಂತೆ, ದರ್ಶನ್ ಅವರು ಬಹಳ ಒಂದು ಮನಸ್ಸು ನೊಂದು ಬಿಟ್ಟಿದಾರಂತೆ, ಪಶ್ಚಾತ್ತಾಪ ಪಡ್ತಾ ಇದಾರಂತೆ. ಈ ರೀತಿ ಸುದ್ದಿಗಳನ್ನ ಪ್ರಚಾರ ಮಾಡಿದೆ ಈ ಅಪ್ಪನ ಮಾತುಗಳನ್ನ ಕಟ್ಕೊಂಡು. ಅದ್ರಲ್ಲೂ ಈ ಅಪ್ಪನ್ ಹೇಳಿದ್ರಂತೆ ದರ್ಶನ್, ಹೋಗಪ್ಪ ನೀವು ಚಿತ್ರದುರ್ಗದವ್ರೆ, ಹೋಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನನ್ನ ಕಡೆಯಿಂದ ಸಾರಿ ಕೇಳ್ಬಿಡು, ಕ್ಷಮೆ ಯಾಚನೆ ಮಾಡ್ಬಿಡು ಅಂತ ಹೇಳಿದ್ರಂತೆ. ನಾನೇನಾದ್ರು ಒಡೆ ಬಂದು ಅವ್ರ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳ್ಬಿಡ್ತೀನಿ. ಏನ್ ಕಿವಿ ಹೂವು ಇಟ್ಕೊಂಡಿದ್ದಾರೆ, ಇದನ್ನೆಲ್ಲ ನಮ್ಗಂಗ್ ಕೂತ್ಕೊಂಡ್ಬಿಟ್ಟು ಈಗ ಆ ಅಪ್ಪ ಹೇಳಿದ್ದೆಲ್ಲ ಪುಂಗಿದಾಸ ಕೂತ್ಕೊಂಡು ಕತೆ ಕಟ್ತಾ ಇದ್ದ ಅಂತ ಹೇಳ್ತಾರಲ್ಲ, ಕತೆ ಕಟ್ಟಿಸ್ಕೊಂಡವ್ರು ಯಾರು? ಕಥೆಯನ್ನ ಕಟ್ಟೋ ರೀತಿ ಪ್ರಶ್ನೆಗಳನ್ನ ಮಾಡ್ಕೊಂಡು ಅಯ್ಯಪ್ಪನಿಗೆ ಉತ್ತೇಜನ ಕೊಟ್ಟವ್ರು ಯಾರು ಸುಳ್ಳುಗಳನ್ನ ಹೇಳೋದಿಕ್ಕೆ? ಇದು ಅರ್ಥ ಆಗ್ತಾ ಇಲ್ಲ. ಯಾವುದೋ ಒಂದು ಕಲೆ, ಒಂದು ಮಾಧ್ಯಮಗಳಲ್ಲಿ ಯಾವುದೋ ಒಂದು ಕಲೆ ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಬೆಳಿತಾರೆ ಅಂದ್ರೆ, ಇವರು ಈ ಪುಂಗಿದಾಸನ್ನ ಕರ್ಕೊಂಡ್ಬಂದು ಇದನ್ನೇ ಕಲೆ ಅಂತೇಳಿ ಬೆಳೆಸೋದು. ಈಗ ನೋಡಿದ್ರೆ ಅಯ್ಯಪ್ಪನಿಗೆ ನೋಟಿಸ್ ಹೋಗಿದೆ. ಈಗ ನೋಟಿಸು ಕೊಟ್ಟು ಅವ್ರನ್ನ ವಿಚಾರಣೆ ಕರ್ಕೊಂತಾರೆ. ಏನಪ್ಪಾ ನೀನು ಮಾಧ್ಯಮಗಳಲ್ಲಿ ಕೊಟ್ಟಂತ ಹೇಳಿಕೆಗಳು ಯಾರಪ್ಪ ನೀನು ಬಿಟ್ಟಿದ್ದು ಅಂತ ತನಿಖೆ ಮಾಡ್ತಾರೆ. ನೋಟಿಸ್ಗೆ ಉತ್ತರ ಕೊಡ್ಬೇಕಾಗತ್ತೆ ಈಗ ಸಿದ್ಧಾರೂಢ. ಏನೇನ್ ಸುಳ್ಳುಗಳು ಬುರುಡೆ ಬಿಟ್ಟಿದ್ರೋ ಅದಕ್ಕೆಲ್ಲ ಉತ್ತರಗಳು ಕೊಡ್ಬೇಕಾಗತ್ತೆ. ಇಂಥ ಬುರುಡೆ ಬಿಡೋರಿಗೆಲ್ಲ ಮಾಧ್ಯಮಗಳಲ್ಲಿ ಸ್ಥಾನಮಾನಗಳು ಕೊಟ್ಕೊಂಡು, ಒಂದು ಕಾಲಾವಕಾಶಗಳನ್ನ ಕೊಟ್ಕೊಂಡು, ಪುಂಗ್ಸಿ ತಮ್ಮ TRPನೂ ಗಿಟ್ಟಿಸ್ಕೊಂಡು, ಲಾಸ್ಟ್ ಅಲ್ಲಿ ಸತ್ಯ ಗೊತ್ತಾದ್ಮೇಲೆ ಅಯ್ಯೋ ಹಿಂಗಾಗೋದ್ವಾ ಅಂತ ಮತ್ತೆ ಅದೇ ವಿಜುವಲ್ಸ್ಗಳನ್ನ ಹಾಕೊಂಡು ಮತ್ತೆ ಅವನ ಬಗ್ಗೆ ನೆಗೆಟಿವ್ ಹೊಡೆಯೋದು. ಇದು ಯಾಕೆ ಬೇಕಿತ್ತು? ಜನಗಳಿಗೆ ಮಾಧ್ಯಮಗಳು ಕೊಡ್ಬೇಕಾಗಿರೋ ಒಬ್ಬ ಕೈದಿನ ಒಂದು, ಅಂದ್ರೆ ಈ ಅಪ್ಪ ಬಂದು ಒಂದು ಕೊಲೆ ಕೇಸಲ್ಲಿ ಹೋಗಿರ್ತಕ್ಕಂಥದ್ದು ಜೈಲಿಗೆ. ಕೊಲೆ ಕೇಸ್ನಲ್ಲಿ ಹೋಗಿ, ಅಂದ್ರೆ ತಂದೆಗೆ ಯಾರೋ ಒಂದು ಅವಾಚ್ಯ ಶಬ್ದಗಳಿಂದ ಬೈದ್ರು, ಹೊಡೆದ್ರು, ಅಲ್ಲೇ ಮಾಡೋದು, ಯಾವುದೋ ಇಂಜಿನಿಯರ್ ಅಂತೇಳಿ ಆ ಅಪ್ಪನ ಕೈ ಕಿಡಿಯಕ್ ಹೋಗಿದ್ದೆ, ಕೈ ಕಿಡಿಯಕ್ ಆಗ್ಲಿಲ್ಲ, ಮಾರಿ ಒಂದು ಸರಿ ತಲೆ ಕರೆದ್ಬಿಟ್ಟೆ ಅಂತ ಹೇಳ್ಕೊಂಡು ಬಂದಂತವ್ರು ಈಗ ಪುಂಗ್ತಾರೆ. ಅಷ್ಟಕ್ಕೂ ಇವರು ಮಾಧ್ಯಮದವರು ಅಯ್ಯಪ್ಪ ರಿಲೀಸ್ ಆದಿರೋನು ಕೂಡ ತಗೊಂಡೋಗ ಅವ್ರು ಮೈಕ್ ಇಟ್ಟಿದ್ದಾರೆ ಮುಂದೆ, ನೀವೇನಕ್ಕೆ ಹೋಗಿದ್ರಿ ಅಂತ. ಅಯ್ಯಪ್ಪ ಹೇಳಿದಾರೆ, ಹಿಂಗೆ ನನ್ನ ತಂದೆ ಕೇಸ್ನಲ್ಲಿ ಯಾರೋ ಒಂದು ಬೈದಿದ್ರು ಇಂಜಿನಿಯರು, ಯಾವ ಲಂಚ ಆರೋಪ ಬಂದಿತ್ತು, ಅದಕ್ಕೋಸ್ಕರ ನಾನು ಕೈ ಕಡಿಯಕ್ಕೆ ಅಂತ ಹೋಗಿದ್ದೆ, ನೀ ಅಮ್ಮ ಮಿಸ್ ಆಗಿ ತಲೆ ಕಡಿದು ಜೈಲಿಗೆ ಬಂದ್ಬಿಟ್ಟೆ ಅಂತ ಹೇಳಿದ್ದಾರೆ. ಅವತ್ತು ಕೂಡ ಯಾವತ್ತು ದರ್ಶನ್ ಬಗ್ಗೆ ಮಾತಾಡಿಲ್ಲ. ಅವತ್ತು ಮೊದಲ ಬಾರಿಗೆ ಅವರು ರಿಲೀಸ್ ಆಗಿ ಬಂದಾಗಲೂ ಕೂಡ ಸಿದ್ಧಾರೂಢ ಯಾವ್ದು ದರ್ಶನ್ ಅವ್ರ ಬಗ್ಗೆ ಮಾತಾಡಿಲ್ಲ. ಅವಾಗ್ಲಾದ್ರೂ ಅವನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತು ತಾನೆ. ಮಾಧ್ಯಮಗಳು ಕೂತ್ಕೊಂಡು, ಅಲ್ಲಪ್ಪ ನಿನ್ನ ಅವತ್ತು ಮೈಕ್ ಇಟ್ಟಾಗ ಅದನ್ನೆಲ್ಲ ಹೇಳಲಿಲ್ಲ, ದರ್ಶನ್ ಅವ್ರನ್ನ ಭೇಟಿಯಾಗಿದ್ದ ಕಥೆಗಳು ಅವಾಗೆಲ್ಲ ಹೇಳಲಿಲ್ಲ, ಅದು ಬಿಟ್ಕೊಂಡು 15 ದಿನ ಮುಗಿಸ್ಕೊಂಡು ಬಂದಿದೆಯಲ್ಲ, ಇವಾಗ ಹೇಳ್ತಾ ಇದ್ದೆಲ್ಲ ಯಾಕೆ ಅನ್ನೋದು ಒಬ್ರು ಪ್ರಶ್ನೆ ಮಾಡ್ಲಿಲ್ಲ. ಹೇಗಿದ್ರು ದರ್ಶನ್ ಅವರು? ಸಣ್ಣ ಆಗ್ಬಿಟ್ಟಿದಾರ, ದಪ್ಪ ಆಗ್ಬಿಟ್ಟಿದಾರ, ಏನ್ ತಿಂತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಈ ಪ್ರಶ್ನೆಗಳನ್ನ ಮಾಡ್ಕೊಂಡು ಬಂದ್ರಲ್ಲ.
ಯಾಕೆ ನಿಜವಾಗ ಕರೆಕ್ಟ್ ಕ್ರಾಸ್ ಕ್ವಶನ್ಗಳನ್ನ ಕೇಳಿ ಅಪ್ಪ ನಿಜ ಹೇಳ್ತಾವನೋ ಸುಳ್ಳು ಹೇಳ್ತಾವನೋ ಅಂತ ಒಂದು ಸಣ್ಣ ತನಿಖೆ ಮಾಡಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ. ನನಗೆ ಅದ ಅರ್ಥ ಆಗ್ತಾ ಇಲ್ಲ. ಈ ಕೂತ್ಕೊಂಡು ಅಯ್ಯಪ್ಪ ಸುಳ್ಳು ಹೇಳ್ತಾ ಇದ್ದ, ಬುರುಡೆ ಸಿದ್ಧಾರೂಢ, ಪುಂಗಿ ಸಿದ್ಧಾರೂಢ, ಸುಳ್ಳುಗಾರ ಸಿದ್ಧಾರೂಢ ಅಂತ ಟೈಟ್ಲ್ಗಳು ಹಾಕೊಂಡು ಮಾಡ್ತಾ ಇದ್ರು. ಆ ಸಿದ್ಧಾರೂಢಂಗೆ ಅವಕಾಶ ಮಾಡ್ಕೊಟ್ಟವ್ರು ಯಾರು ಸುಳ್ಳು ಹೇಳೋದಕ್ಕೆ? ಇದನ್ನ ಅರ್ಥ ಮಾಡ್ಕೊಬೇಕಲ್ವಾ? ಸುಳ್ಳು ಹೇಳಕ್ಕೆ ನೀವೇ ಅವಕಾಶ ಮಾಡಿಕೊಟ್ರೆ ಆ ಸುಳ್ಳನ್ನ ಕೂತ್ಕೊಂಡು ನೀವು ಕೇಳೋದಲ್ದೇನೆ ಜನಗಳ ಕಿವಿಗೂ ಹೂವ ಇಟ್ರಿ ಕೇಳಿಸಿ. ಈ ಹಾಕ್ಬೇಕು ಒಬ್ಬ ಕೊಲೆಗಾರನ ಅನುಭವನ ಅವನ ಪರ್ಸನಲ್ ಅಂದ್ರೆ ನೀ ಯಾಕಪ್ಪ ಮಾಡಿದ್ರೆ, ಜೈಲಲ್ಲಿ ಹೋದ್ರೆ ಏನ್ ಸಂಕಷ್ಟಗಳಿರ್ತವೆ, ಮುಂದೆ ತಪ್ಪು ಮಾಡೋಂಥವ್ರಿಗೆ ಏನ್ ಸಂದೇಶ ಕೊಡ್ತೀಯ ಅನ್ನೋದು ಕೇಳಿ, ಅದನ್ನು ಒಪ್ಕೊಳ್ಳೋಣ. ಹೇಗಿದ್ದೆ, ಹೇಗ್ ಮಾಡಿದೆ, ಕೊಲೆ ಹೇಗ್ ಮಾಡಿದೆ, ಅದೇನಾಯ್ತು, ದರ್ಶನ್ ಅವ್ರು ಮೀಟ್ ಮಾಡಿದ್ರ, ದರ್ಶನ್ ಅಂತ ಹೇಳಿದ ತಕ್ಷಣ TRP ಬಂದ್ಬಿಡುತ್ತೆ, ದರ್ಶನ್ ಅವ್ರ ಹೆಸರು ಎತ್ಕೊಂಡ್ಬಿಡ್ಬೇಕು. ಅವನು ನೋಡಿ ಎಷ್ಟು ಪ್ಲಾನ್ಗಾರ ಅವನು. ಹೋಗಿ ಹೊರಗಡೆ ಬಂದು 9ನೇ ತಾರೀಕು ಬಂದವನು ಆಚೆ 15 ದಿನ ಏನೋ ಮಾತಾಡ್ಲಿಲ್ಲ. ಕೂತ್ಕೊಂಡು ಸ್ಕ್ರಿಪ್ಟ್ ಹಾಕೊಂಡು ಅನ್ಸುತ್ತೆ ಯಾವ ಮೀಡಿಯಾದಲ್ಲಿ ಕೂತ್ಕೊಂಡು ಏನೇ ಬೂಡೆ ಬಿಡ್ಬೇಕು ಅಂತ ಸ್ಕ್ರಿಪ್ಟ್ ಹಾಕೊಂಡು ಬಂದ, ಕೂತ್ಕೊಂಡ, ಬೂಡೆ ಬಿಟ್ಟ, ಇವರು ಕಿವಿಗೆ ಹೂವ ಇಟ್ಕೊಂಡ್ರು, ಜೊತೆಗೆ ಜನಗಳಿಗೂ ಕಿವಿಗೆ ಹೂವ ಇಡ್ಸುದು. ಇದೀಗ ಕಾನೂನಾತ್ಮಕವಾಗಿ ಒಂದು ರೀತಿ ನೀತಿಗಳನ್ನ ತಗೋತಾ ಇದೆ. ನೋಟಿಸ್ಗಳನ್ನ ಕೊಟ್ಕೊಂಡು ಮತ್ತೆ ವಿಚಾರಣೆ ಕರ್ಕೊಂಡು, ಈಗ ತಾನೇ ಜೈಲಿಂದ ಬಂದವನೇ ಮತ್ತೆ ವಿಚಾರಣೆಗೆ ಹೋಗ್ಬೇಕು. ಬೇಕಿತ್ತ ತರಲೆಗಳಿಗೆ ಈ ಕೆಲಸಗಳು, ಈ ತರಲೆ ಕೆಲಸಗಳು? ಸಿದ್ಧಾರೂಢ ಅಬ್ಬಾಬಾಬಾಬಾ, ಏನ್ರಿ ಮಾತುಗಳು! ಆಯಪ್ಪ ಜೊತೆಗೆ ಸ್ಟೋರಿ ಬರೀತಾ ಇದ್ದಾನಂತೆ, ಸಿನಿಮಾ ಮಾಡ್ತಾರಂತೆ, ಅದಕ್ಕೆ ಪ್ರಚಾರ ಬೇಕಂತ. ಇದನ್ನ ಮಾತ್ರ ಮಿಸ್ ಮಾಡಬೇಡಿ ಅಂತ ಯಾವ್ದೋ ಮಾಧ್ಯಮದಲ್ಲಿ ಈ ಟಾಪಿಕ್ ಮಿಸ್ ಮಾಡಬೇಡಿ, ಇದನ್ನ ಟೆಲಿಕಾಸ್ಟ್ ಮಾಡಿ ಅಂತ. ಅಂದ್ರೆ ಅವ್ನು ಸಿನಿಮಾ ಮಾಡೋದ ಆ ಸುದ್ದಿನ ಟೆಲಿಕಾಸ್ಟ್ ಮಾಡ್ಬೇಕಂತ. ಅಂದ್ರೆ ಯಪ್ಪ ಪ್ರಚಾರಕ್ಕೆ ಬಂದಿದ್ದಂತ ಅದ್ರಲ್ಲೇ ಗೊತ್ತಾಗಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳಿಲ್ವಾ ಮಾಧ್ಯಮದವರು? ಓಕೆ ಓಕೆ ಮಾಡ್ತೀವಿ ಅನ್ಕೊಂಡು ಕರೆದು ಬಂದ್ಬಿಟ್ರು. ಪುನಃ ಬಂದ್ಬಿಟ್ಟು ಇವನು ಪುಂಗಿದಾಸ ಅಂತ ಹಾಕಿದ್ರು. ಯಾಕೆ ಅಯ್ಯಪ್ಪ ನಂಬರ್ ಕೊಟ್ಬಿಟ್ಟು ನಿಮ್ ಚಾನಲ್ಗಳು ಬಂದಿದ್ರ, ನೀವೇ ಕರ್ಕೊಬಂದ್ರಿ, ನೀವೇ ಕರ್ಕೊಬಂದು ನೀವು ಬಕ್ರಗಳಾಗಲ್ದೇನೆ ಜನಗಳನ್ನ ಬಕ್ರ ಮಾಡಿದ್ರಿ. ಅಷ್ಟೇ ಆಗಿದ್ದೀನಿ.